ಪವಿತ್ರ ಬಂಧನ ಎಸ್ಟರ್ಡ್ ಎಪಿಸೋಡೇ ಕಂಟಿನ್ಯೂ ಆಗುತ್ತೆ. ಡೈನಿಂಗ್ ಟೇಬಲಲ್ಲಿ ಕುಂತು ಸ್ವೀಟ್ ಎಲ್ಲ ಚೆನ್ನಾಗಿದೆ ತಿನ್ನಿಸು ಅಂತೆಲ್ಲ ಹೇಳಿ ನಮ್ರತ ತಿನ್ನಿಸ್ ಇಟ್ಸ್ ರಿಯಲಿ ಗುಡ್ ನಮ್ರತ ಅಂತೆಲ್ಲ ಹೇಳಿ 1 ನಿಮಿಷ ಇರು ಅಂತೆಲ್ಲ ಹೇಳಿ ಪವಿತ್ರ ಅವರೇ ಟೇಸ್ಟ್ ಮಾಡಿ ಅಂತೆಲ್ಲ ಹೇಳಿ ಅವ್ರು ಪವಿತ್ರ ಆಗೈತೆ ಪರವಾಗಿಲ್ಲ ದಿವಸ ರೀ ನೀವು ಒಳ್ಳೆ ಚೆನ್ನಾಗಿ ತುಂಬ ನಂಗೆ ಬೇಡ ಅಂತ ತೊಗೊಳ್ಳಿ ಅಂತೆಲ್ಲ ಹೇಳಿ ತಿನ್ನಿಸ್ತಾನೆ. ಈ ಕಡೆ ಇವರಿಬ್ಬರು ನಗ್ತಾ ಇರ್ತಾರೆ. ನವಮಿ ಮತ್ತು ವಿಶಾಲ್ ನಗ್ತಾ ಇರೋದು ನೋಡಿ ಅವರು ಕೇಳ್ತಾರೆ ಎದಕ್ಕೆ ನಗ್ತಾ ಇರೋದು ಅಂತೆಲ್ಲ ಕೇಳಿದ್ರೆ ಚೆನ್ನಾಗಿದ್ದಿದ್ದೇವೆ ಸಾರ್ ಅಂತೆಲ್ಲ ಹೇಳಿ ಪವಿತ್ರ ರಿಯಾಕ್ಷನ್ ನೋಡಿದ್ಮೇಲೆ ವಿಶಾಲ್ ಮತ್ತು ನವಮಿ ಜೋರು ನಕ್ಕಾಗ ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಹೇಳಿದಾಗ ಆ ಕಡೆ ಅವ್ರು ಕೂಡ ಕುಂತಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಲೇಖ ಇದ್ಯಾಕ್ರೋ ಈ ಥರ ನಗ್ತೀರಿ ಅಂತ ದೇವ್ ಕೇಳಿದಾಗ ಏನಿಲ್ಲಣ್ಣ ಯಾವುದೇ ಹಳೆ ಜೋಕ್ ನೆನಪಾಯಿತು ಅಂತೆಲ್ಲ ಹೇಳಿ ಒಟ್ಟಿಗೆ ಇಬ್ಬರಿಗೆ ಒಂದೇ ಜೋಕ್ ನೆನಪಾಯ್ತು ಅಂತ ಲೇಖ ಹೇಳಿದ. ಕೆಲವೊಂದು ಜೋಕ್ಗಳಾಗ ಕಣ್ಣೆದ್ರಿಗೆ ಲೈವ್ ಆದರೆ ಪ್ಲೇ ಆದರೆ ನೋಡ್ತಾ ಇದ್ದರೆ ಇಬ್ಬರಿಗೆ ಒಟ್ಟಿಗೆ ನಗು ಬಂದುಬಿಡ್ತೈತೆ ಎಲ್ಲ ನವಮಿ ಅಂತೆಲ್ಲ ಹೇಳಿ ಲೇಖ ಹೇಳ್ತಾರೆ ಅವರು. ಅಲ್ಲಿದ್ದ ನಾವು ನಮ್ರತ ಊಟ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾವೆ ಕೋಪ ಮಾಡ್ಕೊಂಡು. ಐ ಹ್ಯಾವ್ ಏನಫ್ ಸಾಕು ಅಂತೆಲ್ಲ ಹೇಳ್ದ ಬಿಟ್ಟೋಗ್ಬಿಡ್ತಾ. ಇದು ದೇವ ಪವಿತ್ರ ಅವರಪ್ಪ ಪವಿತ್ರಾಗ ಒಬ್ಬ ಅತ್ತೆ ಮಗ ಇದೆಯಲ್ಲ ಅಂತೆಲ್ಲ ಹೇಳಿ ನೆನಪು ಮಾಡಿದ್ದು ಅದೆಲ್ಲ ಮಗಳಿಗೆ ಕೇಳ್ತಾ ಮನೋಜ್ ಅಲ್ಲಿಗೆ ಬಂದು ಇಲ್ಲಪ್ಪ ಯಾರು ಹೇಳಿದ್ದು ಇಲ್ಲ ಅವನೇ ಸುಳ್ಳು ಹೇಳಿದ ನಮ್ಮ ಮುಂದೆ ಅಂತೆಲ್ಲ ಹೇಳಿದಾಗ ಓಹೋ ದೇವ್ ಅಲ್ಲಿ ಪವಿತ್ರ ಫುಲ್ ಶಾಕ್ ಆಗಿಬಿಡ್ತಾ. ಮನೋಜ್ ಇಲ್ಲಿಗೆ ಬಂದೋಗಿರೋದು ಅಪ್ಪಗೆ ಹೆಂಗೆ ಗೊತ್ತಾಯಿತು ಅಂತೆಲ್ಲ ಹೇಳಿ ಫುಲ್ ಶಾಕ್ ಆಗು. ಅಪ್ಪ ಮಗ ಇಬ್ಬರು ಮಾತಾಡ್ತಾ ಇದೆ ಪುಟ್ಟು ಅವರು. ಸಾರಿ ಅಪ್ಪ ನಾನು ಸುಳ್ಳು ಹೇಳಿದೆ ಅಂತೆಲ್ಲ ಹೇಳಿ ರಾಧಿಕಾ ಮೇಡಮ್ ಇದು ಪವಿತ್ರ ಅಂತ ಜೋರ್ಗೆ ಹೋಗ್ತಾರೆ. ಪವಿತ್ರ ಬಂದು ಏನು ಅಂತೆಲ್ಲ ಹೇಳಿದಾಗ ಅವ್ರ ಸ್ಟಾಫ್ಗೆಲ್ಲ ಒಂದಲ್ಲಿ ಕೂಡಿಸಿ ಅಡುಗೆ ಅವ್ರಿಗೆ ವಾಚ್ಮನ್ಗೆ ಮತ್ತು ಕಾರ್ ಡ್ರೈವರ್ಗೆ ಇನ್ನೂ ಇಬ್ಬರು ಬರೋರಿದ್ದಾರೆ ಅಂತೆಲ್ಲ ಪವಿತ್ರ ಓಡಿ ಬಂದು ಅವಾಗ ಕೇಳ್ದ ಯಜಮಾನ್ಕೆ ಅಂದ್ರೇನು ಏನಾಯ್ತತ್ತೆ ಅಂತ ಕೇಳಿದಾಗ ಯಾಕೆ ಕೂಗಿದ್ರೆ ಅಂತೆಲ್ಲ ಹೇಳಿದೆ. ನಾನೇನಾದರೂ ತಪ್ಪು ಮಾಡಿದ್ನ ಅಂತ ಕೇಳ್ತಾ ಇದೇನ ಯಜಮಾನ್ಗೆ ಅಂತ ಕೇಳ್ದೆ. ಬರೀ ಸೊಂಟಕ್ಕೆ ಲಾಗರ್ಗೆ ಸಿಗಿಸ್ಕೊಂಡು ಮನೆ ನಡೆಯೋದಿಲ್ಲ ಅಂತೆಲ್ಲ ಹೇಳಿ ನಿನ್ನೆ ಕೆಲಸದವ್ರಿಗೆ ಸಂಬಳ ಆಗಬೇಕಿದೆ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತೆಲ್ಲ ಕೇಳ್ದ. ಕ್ಷಮಿಸಿ ಅಂತೆಲ್ಲ ಹೇಳಿ ನಿನ್ನೆ ಕೊಡಬೇಕಂತ ನನಗೆ ಗೊತ್ತಿರಲಿಲ್ಲ ಅಂತೆಲ್ಲ. ಓಹೋ ನೆನಪಿಸ್ಬೇಕಾ ಇಂಥ ಡೇಟಿಗೆ ಸಂಬಳ ನೆನಪಿಸೋಕೆ ಒಬ್ರು ಬೇಕಾ ಅಂತೆಲ್ಲ ನಾನು ಈಗಲೇ ತಡಿ ನಿಂತ್ಕೊ ಅಂತೆಲ್ಲ ಹೇಳಿ ಮತ್ತೆ ಬೈತಾರೆ ಅವ್ರು ಮೇಡಮ್ ಅವರು. ಆವಾಗ ಅವ್ರ ಕೆಲಸ ಸುಮ್ಮನೆ ದುಡ್ಡು ತೊಗೊಂಬರ್ತೀನಿ ಅಂತ ಹೋದ್ರಾಯ್ತಾ ಎಷ್ಟು ತೊಗೊಂಬರ್ಬೇಕಂತ ಗೊತ್ತಿದೆ ನನಗೆ ಮನೆ ನಡೆಸೋ ಅಲ್ಲಿ ಆಟ ಆಡ್ದಾಗಲ್ಲ ಅಂತ ಪವಿತ್ರ ಅಂತೆಲ್ಲ ಹೇಳಿ ಬೈದ್ಬಿಟ್ರೆ. ಈ 5 ಜೊತೆ ಇನ್ನು ಇಬ್ಬರು ಸಂಬಳ ಮನೆ ಈ ತಿಂಗಳು ಗ್ರಾಸರಿದು ಒಟ್ಟು 8 ಲಕ್ಷ ಅಂತೆಲ್ಲ ಹೇಳ್ದ. ಹೋಗ್ಲಾಕರಿಂದ ಕ್ಯಾಶ್ ತೊಗೊಂಬಂತ 8 ಲಕ್ಷನ ಅಂತ ಸರಿ ಅತ್ತೆ ಅಂತೆಲ್ಲ ಹೋಗಿ ನೋಡಿದೆ ಅಲ್ಲಿ ಲಾಕರಲ್ಲಿ ಅಷ್ಟು ದುಡ್ಡು ಇರೋಲ್ಲ. ತುಂಬ ಶಾಕ್ ಆಗಿಬಿಡ್ತಾಳೆ. ಲಾಕರಲ್ಲಿ ದುಡ್ಡಾಗ ಬರೀ 5 ಲಕ್ಷ ಮಾತ್ರ ಇದೆಯಲ್ಲ ಏನು ಮಾಡೋಣ ಅಂತ ಗೋವರ್ಧನ ಇಸ್ಕೊಂಡಿರ್ತಾರಲ್ಲ ಆ ಅಮೌಂಟು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತು ಈ ವಿಷಯ ದೇವ್ಗೆ ಮನೆಯವರಿಗೆ ಯಾರಿಗೆ ಗೊತ್ತಾಗೋದು ಬೇಡ. ನಾಳೆ ನಾಡಿದ್ದಲ್ಲೇ ನಾನು ಬ್ಯಾಂಕಿಂದ ಡ್ರಾ ಮಾಡಿ ಹಿಂಗೆ ತಂದು ಕೊಡ್ತೀನಿ ಅಂತೆಲ್ಲ ಹೇಳಿದ್ದು. ಮಾವ ಅಷ್ಟು ದೊಡ್ಡ ಅಮೌಂಟ್ ಬೇರೆ ತೊಗೊಂಡಿದ್ದ ಮನೇಲಿ ಯಾರಿಗೂ ಹೇಳಬೇಡ ಅಂತೆಲ್ಲ ಹೇಳಿದ್ದು. ಅದು ತಗೊಂಬಂತು ನಿನ್ನೆ 15 ಲಕ್ಷ ಎಲ್ಲೋಯ್ತು 20 ಲಕ್ಷ ನಾನು ಇಟ್ಟೀನಿ ಬರೀ 5 ಲಕ್ಷ ಅಂತ ಹೇಳು ಪವಿತ್ರ ಅಂತೆಲ್ಲ ಹೇಳಿ ತಾತ ಕೋಪ ಮಾಡ್ಕೊಂಡ್ಬಿಡ್ದ. ಕೆಲಸದವ್ರಿಗೆ ಸಂಬಳ ಕೊಟ್ಟು ಕಳ್ಸಮ್ಮ ಮಾವ 15 ಸಂಬಳ ಅಂತ ಇವಳು ಬಳಸಿದ ಗೊತ್ತಾಯ್ತಮ್ಮ ಅದು ಎಲ್ಲಿಗೂ ಸಂಬಳ ಕೊಟ್ಟು ಕಳಿಸಮ್ಮ ಎಲ್ಲ ಜನಗಳ ಮುಂದೆ ಇದೆಲ್ಲ ಬೇಡ ಅಂತೆಲ್ಲ ಹೇಳಿ ಯಾರಿಗೂ ಕರೆದು ಒಬ್ರಿಗೆ ಕರೆದು ತೊಗೊಳ್ಳಿ 5 ಲಕ್ಷ ಇದೆ ನಮಗೆ ಇದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತೆಲ್ಲ ಹೇಳಿ
ಇವಳೆ ನಮ್ಮನ್ನು ಕಳ್ತಂದು ಇವಳೇ ದೊಡ್ಡ ಕಳ್ಳಿ ಇದ್ದಾಳೆ ನೋಡಿ ಅಂದರೆ ಹೋಗ್ಲಿ ಬಿಟ್ಟಾಕ 15 lakhs ಅಂತ ರವಿ ಅವರೇ ಬನ್ನಿ ಅಂತೆಲ್ಲ ಹೇಳಿದೆ. ಒಬ್ಬರು ಬಂದು ತೊಗೊಂಡೋಗಿ ಮಿಕ್ಕಿದ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಮಂಜು ಅಕೌಂಟ್ ಡೀಟೇಲ್ ಕಳಿಸ್ತೀನಿ, ವರ್ಕೌಟ್ ಕೆಲಸ ವರ್ಕರ್ದು ಹಾಕಿ ಅಂತ ಒಬ್ರಿಗೆ ಫೋನ್ ಮಾಡಿ ಹೇಳ್ದ. ಮಂಜು ಒಂದು ಸ್ವಲ್ಪ ಪೇಮೆಂಟ್ ಮಾಡಿಸಿದ್ದೆ, ವರ್ಕರ್ಸ್ದು ಅಂತ ಅಕೌಂಟ್ ಡೀಟೇಲ್ ಕಳಿಸ್ತೀನಿ. ಹೀಗೆ ಅದು ಡೆಲಿವರಿತು ಅಂತ ರಾಧಿಕಾ ಅಮೌಂಟ್ ಸಣ್ಣ ಅಮೌಂಟೇ ಬಿಟ್ಬಿಡಮ್ಮ, 15 ಲಕ್ಷ ನಮಗೆ ಲೆಕ್ಕ ಮಾವ ನೀವೇ ಎಲ್ಲ ಹೇಳಿ ತಿಪ್ಪೆಗೆ ತಪ್ಪದೆ ಲೆಕ್ಕ ಬರೀವು ಅನ್ನೋ ಅಲ್ಲಿದ್ದೇ ಒಬ್ರಿಗೆ ಕರ್ಸಿರ್ತಾನ. ಅದೇ ಒಬ್ರಿಗೆ ಕರ್ಸಿರ್ತಾನೆ ನಂಬರದಾಗ ಹೊರ ತಂದಿರ್ತಾನ ಅಂತ. ಹಲೋ ಒಬ್ಬರು ಬನ್ನಿ ಅಂತ ಸಾರಿ ಸ್ವಲ್ಪ ಲೇಟ್ ಆಯಿತು ಬೈ ದ ವೇ ಐ ಆಮ್ ಗುಡ್ ಅಂತಲೇ ಫೈನಲಿ ದಿಲೀಪ್ ಬಂದಲ್ಲ ನಿನಗೆ ಐ ಆಮ್ ಸೋ ಸಾರಿ ಸ್ವಲ್ಪ ಲೇಟ್ ಆದ. ನಮ್ರತಾ ನೀನು ಮದುವೆ ಆಗಿಷ್ಟು ನಿನ್ನ ಮದುವೆ ಬಗ್ಗೆ ಅಂತೆಲ್ಲ ಹೇಳಿದಾಗ ಫುಲ್ ನಾಚ್ಕೊತಿರ್ದ. ಆ ಹುಡ್ಗ ಒಪ್ಕೆನ ಅಂದಾಗ ಅವ್ನು ಫೋನ್ ಬಂದಿರ್ತೈತಿ. ಆ ಹುಡ್ಗ ಹೋದಾಗ ಅಲ್ಲಿ ದೇವ್ ಫೋಟೋ ನೋಡಿ ಓ ಅಂತೆಲ್ಲ ಹೇಳಿ ಖುಷಿ. ಅವನು ಹೈಟ್ ಸ್ಟ್ಯಾಂಡ್ ಕಲರ್ ಎಲ್ಲ ಓಕೆ ಅಂತ ಆಫ್ಕೋರ್ಸ್ 100% ಅಂತೆಲ್ಲ ಹೇಳು. ಐ ಕಾಂಟ್ ಬಿಲೀವ್ ದಿಸ್ ಅಂತೆಲ್ಲ ಹೇಳು. 15 ಲಕ್ಷ ನಾನೇ ತೊಗೊಂಡಿದ್ದೀನಿ, ಅವ್ರು ತವ್ರ ಮನೆಗೆ ಕೊಟ್ಟಿರ್ತಾಳ, ಅವ್ರ ಅಪ್ಪನಿಗೆ ಏನು ಕಷ್ಟ ಇತ್ತು ಅಂತದ ನಮಗೂ ಹಾಗೆ ಅನ್ನಿಸ್ತಾ ಇದೆ ಅಂತಂದು. ರಾಧಿಕಾ ಮೇಡಮ್ಗೆ ಗೊತ್ತು, ನಂಗೆ ಗೊತ್ತಾಗಲೇಬೇಕು, ಇವಳು ಇದನ್ನು ಒಪ್ಕೊಂಡ್ಲಿ ಕಳ್ತನ ಮಾಡೀನಿ ಅಂತೆಲ್ಲ ಹೇಳು. ಅವ್ರಿಗೆ ರಾಧಿಕಾ ಮೇಡಮ್ಗೆ ಗೊತ್ತು, ಯಾಕಂದರೆ ಆ್ಯಕ್ಚುಲಿ ದುಡ್ಡು ಗೋವರ್ಧನ್ ಅವ್ರು ತೊಗೊಂಡೋಗಿದ್ರೆ ಅವ್ರ ಫ್ರೆಂಡಿಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ. ನಾಳೆವರೆಗೂ ಇನ್ನೂ ಜಗಳ ಕಂಟಿನ್ಯೂ ಆಗುತ್ತೆ. ಕೃಷ್ಣನ ಮುಂದೆ ಕರ್ಕೊಂಬಂದು ಆಣೆ ಮಾಡಿಸ್ತಾರೆ ಅವರು ಮೇಡಮ್ ಅವರು ಗಣೇಶನ ಮುಂದೆ. ತೊಗೊಂಡಿದೆಯಾ ಅಂತೆಲ್ಲ ಕೇಳಿದೆ. ಇನ್ನು ನಾಳೆ ಎಪಿಸೋಡ್ನ ಇಂಟ್ರೆಸ್ಟಿಂಗ್ ಆಗಿದ್ದು ಗೋವರ್ಧನ್ ಅವ್ರನ್ನ